Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ. ಸೇವೆ ನಮ್ಮದು, ಸಹಾಯ ನಿಮ್ಮದು. ಎಸ್, ನಮಸ್ಕಾರ ವೀಕ್ಷಕರೇ. ಜನನಾಯಕ ಪುಟಿ ವಾಹಿನಿಗೆ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಆತ್ಮೀಯ ಸ್ನೇಹಿತರೆ, ಇವತ್ತು ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಕೂಡ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಯಾವುದೋ ಒಬ್ಬ ವ್ಯಕ್ತಿಗಳು ಅಥವಾ ಯಾವುದೋ ಒಂದು ಸಮಾಜ ಸೇವಕರು ಅಥವಾ ರಾಜಕೀಯ ವ್ಯಕ್ತಿಗಳು ಬೆನ್ನೆಲುಬಾಗಿರ್ತಾರೆ ಸರ್ ಅಂತಕ್ಕಂಥದ್ದು ನಾವೆಲ್ಲ ಕೇಳಿದ್ವಿ. ಆದರೆ ವಿಶೇಷವಾಗಿ ಇವತ್ತು ಸಂಡೂರು ತಾಲೂಕಿನ ಒಡ್ಡು ಗ್ರಾಮಕ್ಕೆ ನಾನು ಬಂದಿರತಕ್ಕಂಥದ್ದು ತಾವು ದೃಶ್ಯದಲ್ಲಿ ಕಾಣ್ಬೋದು. ಭಾಳಷ್ಟು ಇಲ್ಲಿ ಹಿರಿಯರಿದ್ದಾರೆ. ಇವರ ಒಂದು ಪರಿಚಯ ಕೂಡ ಭಾಳಷ್ಟು ಜನಕ್ಕೆ ಆಗಿರ್ಬೋದು ಮೋಸ್ಟ್ಲಿ. ಯಾಕಂದರೆ ಇಲ್ಲಿರ್ತಕ್ಕಂಥವ್ರು ಕೂಡ ಎಲ್ಲರೂ ಕೂಡ ಸಮಾಜ ಸೇವಕರು, ಅದರಲ್ಲಿ ಕೂಡ ರಾಜಕೀಯದಲ್ಲಿ ಇದ್ದರೂ ಕೂಡ ಇವತ್ತು ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಭಾಳಷ್ಟು ಒಂದು ಬಡ ಕುಟುಂಬಗಳಿಗೆ ನೆರವಾಗ್ತಕ್ಕಂಥ ವ್ಯಕ್ತಿಗಳು ಭಾಳಷ್ಟು ಇಲ್ಲಿ ದೃಶ್ಯದಲ್ಲಿ ತಾವು ಕಾಣ್ಬೋದು. ಇವತ್ತು ಯಾವುದೇ ಒಂದು ಒಡ್ಡು ಗ್ರಾಮದ ಸುತ್ತಮುತ್ತ ಕಾರ್ಮಿಕರಿಗಿರ್ಬೋದು ಅಥವಾ ಯಾವುದೋ ಒಂದು ಬಡ ಕುಟುಂಬಕ್ಕೆ ಅನ್ಯಾಯ ಆದರೆ ಅಥವಾ ಎಲ್ಲೋ ಒಂದಿಷ್ಟು ಅಪಘಾತ ಆದರೆ ಇವತ್ತು ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು. ವಿಶೇಷವಾಗಿ ಇವತ್ತು ನನ್ನ ಒಂದು ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಂದರೆ ಇವತ್ತು ಈ ಒಂದು ಒಡ್ಡು ಗ್ರಾಮದಲ್ಲಿ ದ್ಯಾವಮ್ಮನ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಇವತ್ತು ಎಲ್ಲರೂ ಕೂಡ ವಾರ್ಡ್ಗಳಲ್ಲಿ ಅಲ್ದು ಇವತ್ತು ದೇಣಿಗೆಯನ್ನು ಕಲೆಕ್ಟ್ ಮಾಡುತ್ತೆ. ವಿಶೇಷವಾಗಿ ನಾನೇ ಬಲವಂತಾಗಿ ಇಲ್ಲಿ ನಿಲ್ಲಿಸಿದ್ದೀನಿ. ಯಾಕೆಂದರೆ ಭಾಳಷ್ಟು ಇವತ್ತು ಆಸಕ್ತಿ ವಹಿಸಿ ತಮ್ಮ ಕೆಲಸಗಳನ್ನ ಬಿಟ್ಟು ಇವತ್ತು ದೇವಸ್ಥಾನಕ್ಕೆ ಒಂದು ಉದ್ಧಾರಕ್ಕೋಸ್ಕರವಾಗಿ ಭಾಳಷ್ಟು ಆಸಕ್ತಿ ವಹಿಸಿ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಯಾಕೆಂದರೆ ಇವರಿಗೆಲ್ಲ ಕೇಳಿದ್ವಿ, ಏನು ಸರ್ ಇಲ್ಲಿ ಏನು ರಾಜಕೀಯ ವ್ಯಕ್ತಿಗಳು ಇಷ್ಟು ಜನ ಸುತ್ತಮುತ್ತ ಇದ್ದರೂ ಕೂಡ ಯಾಕೆ ನೀವು ಪ್ರಯತ್ನ ಪಡಲಿಲ್ಲ ಅಂತೇಳಿ. ಇಲ್ಲ ಸರ್, ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಕೂಡ ಭಾಳಷ್ಟು ಭಕ್ತಾದಿಗಳಿದ್ದಾರೆ. ಅದರಲ್ಲಿ ಕೂಡ ಯಾವ ರಾಜಕೀಯ ವ್ಯಕ್ತಿಗಳು ದೇಣಿಗೆ ಕೊಟ್ಟರೂ ಸಹಿತ ಇನ್ನೂ ಭಾಳಷ್ಟು ಅವಶ್ಯಕತೆ ಇದೆ, ಒಂದು ಆರ್ಥಿಕವಾಗಿ ಹಣದ ಅವಶ್ಯಕತೆ ಇರೋದರಿಂದ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅಂತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಒಡ್ಡು ಗ್ರಾಮ ಇವತ್ತಿಗೂ ಕೂಡ ಇಂಥ ದೊಡ್ಡ ದೊಡ್ಡ ಸಮಾಜ ಸೇವಕರು ಇದ್ದರೂ ಕೂಡ ಮೂಲಭೂತ ಸೌಲಭ್ಯಗಳ ಒಂದು ಕಲ್ಪತ್ರ ಕೊಡೋದ್ರಲ್ಲಿ ಕೂಡ ಸ್ವಲ್ಪ ಹಿಂದೇಟಾಗ್ತಾ ಇದೆ ಅಂತಕ್ಕಂಥದ್ದು. ವಿಶೇಷವಾಗಿ ಇನ್ನೂ ಕೂಡ ಈ ಒಡ್ಡು ಗ್ರಾಮದಲ್ಲಿ ಇವತ್ತು ಜಿಂದಾಲ್ ಹತ್ತಿರ ಇದ್ದರೂ ಕೂಡ ಭಾಳಷ್ಟು ಬಡತನ ಇರ್ತಕ್ಕಂಥ ಒಂದು ಕುಟುಂಬಗಳು ನಮ್ಮ ಕಣ್ಣೆದುರಿಗಿರೋದು. ಬಹುಶಃ ವಿಶೇಷವಾಗಿ ಇವತ್ತು ನಮ್ಮ ಏನು ಮುಖಂಡರಿದ್ದಾರೆ, ಏನು ಈ ಜೀರ್ಣೋದ್ಧಾರ ಒಂದು ಗುಡಿ ದೇವಸ್ಥಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ, ಏನಾದರೂ ವ್ಯವಸ್ಥೆ ಅಂತೇಳಿ ಕಲೆಕ್ಟ್ ಮಾಡ್ತೀನಿ. ನಮ್ಮ ಒಡ್ಡು ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ದೇವಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಕಳೆದ ಆಗಸ್ಟ್ 3ನೇ ತಾರೀಕಿಂದ ನಾವು ದೇಣಿಗೆ ಕಲೆಕ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತೇವೆ. ಟೋಟಲ್ ದೇವಸ್ಥಾನದ ಎಸ್ಟಿಮೇಟ್ ಬಂದು 2 ಕೋಟಿ ರೂಪಾಯಿ ಅಂತ ಎಲ್ಲರೂ ಸಾರ್ವಜನಿಕರು ಹಾಗೂ ಗ್ರಾಮದ ಗುರು ಹಿರಿಯರು ಎಲ್ಲರೂ ದೇವಮ್ಮನ ಗುಡಿ ಹತ್ರ ಮೀಟಿಂಗ್ ಕಲಿತು ಸಂಘ ಅಂತ ಒಂದು ಟ್ರಸ್ಟ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಪದಾಧಿಕಾರಿಗಳ ನಿರ್ಮಾಣ ಮಾಡಿಕೊಂಡು ಅದೇ ರೀತಿಯಾಗಿ ಎಲ್ಲ ವ್ಯವಹಾರವನ್ನು ಬ್ಯಾಂಕಿನ ಮೂಲಕನೇ ನಡೆಸ್ತಾ ಇದ್ದೀವಿ. ಅದೇ ರೀತಿ ಗ್ರಾಮದಲ್ಲಿರ್ತಕ್ಕಂಥ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ಹಾಗೂ ಜನನಾಯಕರು, ನಮ್ಮ MLA ಇರ್ಬೋದು, MP ಸಾಹೇಬ್ರು ಇರ್ಬೋದು, ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಇರ್ಬೋದು, ಎಲ್ಲರೂ ತಮ್ಮ ಅನುಕೂಲಕ್ಕೆ ಆಗುವಷ್ಟು ದೇಣಿಗೆಯನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅದು ತುಂಬ ಸಂತೋಷದ ವಿಚಾರ. ಅದೇ ರೀತಿಯಾಗಿ ಗ್ರಾಮದಲ್ಲಿ ಪ್ರತಿ ವಾರ್ಡ್ಗಳಲ್ಲೂ ಪ್ರತಿಯೊಂದು ಮನೆಯೂ ಕೂಡ ಎಲ್ಲರೂ ಮನಸ್ಸು ತುಂಬಿ ಇವತ್ತು ದೇಣಿಗೆ ಕೊಡತಕ್ಕಂಥ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಆಗಸ್ಟ್ ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ನಮ್ಮದು ಬೇಸ್ಮೆಂಟ್ ಎಲ್ಲ ಮುಗಿದಿದೆ. 40 ಲಕ್ಷವರೆಗೂ ಅದಕ್ಕೆ ನಾವು ಖರ್ಚು ಮಾಡಿರ್ತೇವೆ. ಹಾಗೂ ಇನ್ನುಳಿದ ಈಗ ಗೋಪುರ ನಿರ್ಮಾಣ ಕಾರ್ಯಕ್ರಮ, ದೇವಸ್ಥಾನ ಹಾಗೂ ಗೋಪುರ ನಿರ್ಮಾಣ ಕಾರ್ಯಕ್ರಮ ಚಾಲ್ತಿಯಲ್ಲಿರ್ತದೆ. ಅದೇ ಕಾರಣಕ್ಕಾಗಿ ಇವತ್ತೆಲ್ಲ ಹಿರಿಯರ ಮುಖಾಂತರ, ಗ್ರಾಮದಲ್ಲಿರ್ತಕ್ಕಂಥ ಯುವಕರ ಮುಖಾಂತರ ನಾವು ದೇಣಿಗೆ ತಗೊಳ್ಳಿಕ್ಕೆ ಊರಲ್ಲಿ ಬಂದಿದ್ದೇವೆ. ಎಲ್ಲ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಆದಷ್ಟು ಬೇಗ ದೇವಸ್ಥಾನ ನಿರ್ಮಾಣ ಆಗಬೇಕೆಂಬುದು ನಮ್ಮ ಆಸೆ. ಯಾಕಂದರೆ ಕಳೆದ 9 ವರ್ಷದ ಹಿಂದೆ ನಮ್ಮ ಗ್ರಾಮದಲ್ಲಿ ಒಂದು ದೊಡ್ಡ ಜಾತ್ರೆ
ಊರು ಜಾತ್ರೆ ಅಂತ ಹಳ್ಳಿ ಗ್ರಾಮದಲ್ಲಿ ಹೇಳ್ತಾರಲ್ಲ, ಆ ಥರ ಊರು ಜಾತ್ರೆ ಮಾಡಿ 9 ವರ್ಷ ಕಳೆದಿದೆ. ಎಲ್ಲರೂ ಜಾತ್ರೆ ಮಾಡಬೇಕು, ದೇವಸ್ಥಾನ ಕಟ್ಟಿ ಮಾಡಬೇಕು ಅಂತೇಳಿ ಗುರು ಹಿರಿಯರೆಲ್ಲ ನಮಗೆ ಸೂಚಿಸಿದ ಕಾರಣದಿಂದಾಗಿ ಈ ದಿನ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಈ ಮೂಲಕ ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ, ಎಲ್ಲ ಪ್ರಾಮಾಣಿಕವಾಗಿ ಯಾವುದೇ ರೀತಿಯ ಬೇರೆ ವಿಚಾರಗಳಿಗೆ ತಲೆ ಕೊಡ್ದಂಗೆ, ಇದು ನಮ್ಮ ಊರು, ಇದು ನಮ್ಮ ಗ್ರಾಮ, ಇದು ನಮ್ಮ ಗ್ರಾಮ ದೇವತೆ. ಊರು ಚೆನ್ನಾಗಿರ್ಬೇಕಂದ್ರೆ ಗ್ರಾಮ ದೇವತೆ ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅನಿಸಿಕೆ. ದಯವಿಟ್ಟು ಎಲ್ಲರೂ ಮುಂದೆ ಬಂದು ಕೈ ಚಾಚಿ ನಮ್ಮ ದೇಣಿಗೆಯನ್ನು ಕೊಡಬೇಕು ಹಾಗೂ ದೇವಸ್ಥಾನ ನಿರ್ಮಾಣದಲ್ಲಿ ಅವರು ಪಾತ್ರರಾಗಬೇಕಂತ ಈ ಮೂಲಕ ಕೇಳ್ಕೊಳ್ತೇವೆ. ತಾವೇನು ಗ್ರಾಮೀಣ ಭಾಗದಲ್ಲಿ ಹೊಂಟಿದ್ರು ವಾರ್ಡಿಗೆ, ನಿಮ್ಮ ಕಣ್ಣಿಗೆ ದೊಡ್ಡ ದೊಡ್ಡ ಮನೆಗಳು ಕಾಣ್ತವೆ, ಚಿಕ್ಕ ಮನೆಗಳು ಕಾಣ್ತವೆ, ಗುಡಿಸಲು ಮನೆಗಳು ಕೂಡ ಕಾಣ್ತವೆ. ಅಂದರೆ ಆ ತೀರಾ ಬಡತನ ಇರ್ತಕ್ಕಂಥ ಕುಟುಂಬಗಳು ಕೂಡ ದೇಣಿ ಕೊಟ್ಟಿರೋದು ಏನಾದರೂ ಉದಾಹರಣೆ ಇದೆ? ಈಗ ನೋಡಿ, ಗ್ರಾಮ ಅಂದಮೇಲೆ ಮನೆಗಳು ಇದ್ದಂಥವ್ರು ಇರ್ತಾರೆ, ಇಲ್ದಂಥವ್ರು ಇರ್ತಾರೆ. ಅವರವರ ಅನುಕೂಲಕ್ಕೆ ತಕ್ಕಷ್ಟು ನಾವು ಯಾರಿಗೂ ಒತ್ತಾಯ ಮಾಡಿ ಇಷ್ಟೇ ಕೊಡ್ರೆ ಅಷ್ಟೇ ಕೊಡ್ರಿ ಅಂತೇನು ಹೇಳಿಲ್ಲ. ಇದು ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಮನಸ್ಸು ಒಪ್ಪಿ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ.